ಬೀದರ್ ಜಿಲ್ಲೆಯ ಜನರ ಜೀವನಾಡಿಯಾದಂಥ BSSK ಕಾರ್ಖಾನೆಯ ಪುನರಾರಂಭ ಸೇರಿದಂತೆ ಬೆಳೆ ಪರಿಹಾರ ಹಾಗೂ ಬರಗಾಲ ಘೋಷಣೆ ವಿಚಾರವನ್ನು ಇಟ್ಕೊಂಡು ಇವತ್ತು ಬೀದರ್ ಜಿಲ್ಲೆಯಲ್ಲಿ ರೈತ ಸಂಘದ ವತಿಯಿಂದ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೀದರ್ ನಗರದ ನೌಬಾದ್ನಲ್ಲಿ ಏನು ಬಸವೇಶ್ವರ ವೃತ್ತ ಸುತ್ತ ಜನರು ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ಏನು ರಸ್ತೆಯನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಸ್ತೆ ರೋಕೋ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ರೈತರು ಪಾಪ ಅವರು ಅಂಗವಿಕಲಿದ್ರು ಸಹ ಬಂದು ಇಲ್ಲಿ ಏನು ಈ ರೈತರಿಗೆ ಬೆಂಬಲವನ್ನು ಘೋಷಿಸುತ್ತಿದ್ದಾರೆ. ಅಂದರೆ ಏನು ಸಮರ್ಪಕ ಸಮಯದಲ್ಲಿ ಮುಂಗಾರು ಮಳೆ ಬರದ ಕಾರಣ ರೈತರು ಸಾಕಷ್ಟು ತೊಂದರೆಗೆ ಒಳಗಾಗಿದ್ದಾರೆ ಜಿಲ್ಲೆಯಲ್ಲಿ. ಅದೇ ರೀತಿ BSSK ಕಾರ್ಖಾನೆ ರೈತರಿಗೆ ಏನು ಬೀದರ್ ಜಿಲ್ಲೆಯ ರೈತರಿಗೆ ಆಧಾರ ಸ್ತಂಭ ಅಂತ ಒಂದು ಕಾರ್ಖಾನೆ ಇವತ್ತು ಬಂದಾಗಿರುವಂಥದ್ದು ರೈತರಿಗೆ ಸಾಕಷ್ಟು ತೊಂದರೆಗೊಳಗಾಗಿದೆ. ಇದು ಅದರಲ್ಲಿ ಇತ್ತೀಚೆಗೆ ಏನು ಖಾಸಗಿಯವರ ಪಾಲಾಗ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತೈತೆ. ಈ ನೆಲೆಯಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ರೈತ ಮುಖಂಡರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನು ಸರ್ ಇವತ್ತಿನ ಹೋರಾಟ ಮಾಡ್ತಿದ್ರಿ, ಏನೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಮಾಡ್ತಾ ಇದ್ರಿ ಸರ್? ಇವತ್ತಿನ ಹೋರಾಟ ಇಡೀ ರಾಜ್ಯಾದ್ಯಂತ ಒಂದು ಬರದ ಛಾಯೆನೇ ಆವರಿಸಿದ್ದು. ಅದಕ್ಕಾಗಿ ನಾವು ರೈತರ ಸಾಲ ಮನ್ನಾ ಮಾಡಬೇಕು ಮತ್ತು ಬೆಳೆ ಪರಿಹಾರ ಕೊಡಬೇಕು. ಇನ್ನೊಂದು ಅಂತರ್ಜಲ ಭತ್ತ ಇದೆ, ಆ ಒಂದು ವಿಷಯವಾಗಿ ಸರ್ಕಾರ ಏನು ಅದಕ್ಕೆ ಕಾರ್ಯರೂಪಿಸ್ತದಂತ ರೂಪಿಸಬೇಕು. ಈ ಹಲವಾರು ವಿಷಯಗಳಲ್ಲಿ ರೈತ ಬಹಳ ಸಂಕಷ್ಟದಲ್ಲಿದ್ದಾನೆ. ಆ ಒಂದು ಸಂಕಷ್ಟದಲ್ಲಿ ದೂರ ಮಾಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ಇದರ ಬಗ್ಗೆ ಈ ಹೋರಾಟದ ಬಗ್ಗೆ ಬಿಸಿ ತಟ್ಟದೆ ಹೋದರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸರ್, ಈಗ ಲಾಸ್ಟ್ ಟೈಮು ಬೆಳಗಾವಿಯಲ್ಲಿ ಕಬ್ಬಿನ ದರದ ವಿಚಾರ ಹೋರಾಟ ಆಗಿತ್ತು, ಬೇರೆ ಬೇರೆ ಕಡೆಗೆ ಹೋರಾಟ ಆಗ್ತದೆ. ಹೋರಾಟ ಮಾಡಿನೇ ಎಲ್ಲನೂ ಪಡಿಬೇಕಾರೆ ರೈತರು, ಹಾಗೆ ಸರ್ಕಾರ ಯಾಕೆ ಕೊಡ್ತಿಲ್ಲ? ಈ ದೇಶದ ಬೆನ್ನೆಲುಬಿಗೆ ಯಾಕೆ ಸರ್ಕಾರನೇ ಬೆನ್ನಿಗೆ ನಿಲ್ತಾ ಇಲ್ಲ? ಈಗ ಬೆಳಗಾವಿ ಒಂದು ವಿಚಾರವಾಗಿ ಇಟ್ಕೊಂಡ್ರು, ಬೆಳಗಾವಿಯಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ವಿನ ಯಾವ ಫ್ಯಾಕ್ಟ್ರಿಯಲ್ಲಿ ಇನ್ನೂ ಅದು ಕ್ಲಿಯರ್ ಇಲ್ಲ. ಈಗ ನಾವು ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಲ್ಲಿ ರೈತರ ಹಿತ ಕಾಪಾಡ್ತೀವಿ, ರೈತರ ನಾವು ಕಷ್ಟಕ್ಕೆ ಸ್ಪಂದಿಸ್ತೀವಿ ಅಂತೇಳಿ ತಮ್ಮ ಪ್ರಮಾಣ ವಚನದಲ್ಲಿ ಹೇಳ್ತಾರೆ ವಿನ ಯಾವ ರೈತರ ಬೆನ್ನೆಲುಬಾಗಿ ನಿಂತಿಲ್ಲ. ಅದಕ್ಕಾಗಿ ದಯವಿಟ್ಟು ಈ ಮುಂದೆ ಬರುವ ದಿನಗಳಲ್ಲಿ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿ ಈ ಒಂದು ರೈತ ಸಂಕಷ್ಟದಲ್ಲಿ ಯಾವ ರೀತಿ ಇದ್ದಾನೆ ಅಂತ ಹೇಳಿ ರೈತರ ಸಾಲ ಮನ್ನಾ ಮಾಡಬೇಕು, ಒಂದು ಎಕರೆಗೆ 50,000 ಪರಿಹಾರ ಕೊಡಬೇಕು. ಇನ್ನೊಂದು ಮುಖ್ಯವಾದ ವಿಷಯವೇನಂತಂದರೆ ಈಗಾಗಲೇ ಇನ್ಶೂರೆನ್ಸ್ ಜಮಾ ಆಗಿದೆಯಲ್ಲ, ಭಾಳ ತಾರತಮ್ಯ ಆಗಿದೆ, ಅದು ಸರಿಪಡಿಸುವಂಥ ಕೆಲಸ ಮಾಡಬೇಕು. ಉಳಿದಂಥ ಬರ ಪರಿಹಾರವನ್ನು ರೈತರ ಖಾತೆಗೆ ಕೂಡಲೇ ಜಮಾ ಮಾಡಬೇಕಂತ ಹೇಳಿ ಈ ಒಂದು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಅದೇ ರೀತಿ ಇನ್ನೋರ್ವ ರೈತ ಮುಖಂಡರಾದ ದಯಾನಂದ ಸ್ವಾಮಿ ಅವರು ಕೂಡ ಇದ್ದಾರೆ. ಏನು ಸರ್, ಇವತ್ತು BSSK ಫ್ಯಾಕ್ಟ್ರಿ ಹರಾಜಿನ ಅಂತಲ್ಲದೆ ಅದನ್ನು ಪುನರಾರಂಭ ಮಾಡಬೇಕು, ವಾಪಸ್ ಅದನ್ನ ಖಾಸಗಿಯವರಿಗೆ ಕೊಡಬಾರ್ದು ಅಂತ ಇದ್ದೀರಿ, ಏನಿದು ಹೋರಾಟ? ಈಗಾಗಲೇ 2024ರಲ್ಲಿ ಅದನ್ನು ಹರಾಜು ಮಾಡಿ ಮಾರಾಟ ಮಾಡಿದರು. ಅದು ಪ್ರೈವೇಟ್ ಫ್ಯಾಕ್ಟ್ರಿ ಅಲ್ಲದು, ಅದು ಒಂದು ಕೋಆಪರೇಟಿವ್. ನಮ್ಮ ರೈತರು ನಾವು ಷೇರುದಾರರಿದ್ದೆವು. ಅಲ್ಲಿ 25,700 ರೈತ ಶೇರ್ ಹೋಲ್ಡರ್ ಇದ್ದೆವು. ಅದು ಸಕ್ಕರೆ ಫ್ಯಾಕ್ಟ್ರಿ ಯಾರ್ದು ಅಲ್ಲ, ಸ್ವತ್ತ ಅಲ್ಲ, ಅದು ರೈತರದೇ ಅದ. ಅದಕ್ಕೆ ಮಾರ್ಲಕ್ಕೆ ಹಕ್ಕಿಲ್ಲ ಅಂತ ಸರ್ಕಾರ ಅದಕ್ಕೆ ಏನಪ್ಪ ಅಂದ್ರೆ ಮಾರಾಟ ಮಾಡಿದಂತಕ್ಕೆ ಹೋದ ಸಲ ಕ್ಯಾನ್ಸಲ್ ಮಾಡಿ ಈಗ ಮತ್ತೇನಪ್ಪ ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ನೋಟಿಫಿಕೇಶನ್ ತೆಗೆದು ಮಾರಾಟಕ್ಕೆ ಇಟ್ಟಿದ್ದಾರೆ. ಅದಕ್ಕೆ ನಾವು ಖಂಡನೆ ಮಾಡ್ತೀವಿ, ಅದಕ್ಕೆ ನಾವು ಬಿಡಂಗಿಲ್ಲ. ಯಾಕಂದ್ರೆ ಅದು ಸಕ್ಕರೆ ಕಾರ್ಖಾನೆ ಭಾಳ ಹಳಿದು, ಬೀದರ್ ಜಿಲ್ಲೆಯ ಮೊಟ್ಟ ಮೊದಲನೇ ಸಕ್ಕರೆ ಕಾರ್ಖಾನೆ ಆಗಿದ್ದು. ಈಗ ಅದನ್ನು ನಾವು 1-2 ದಿವಸದಲ್ಲಿ ಸ್ಟೇ ತರಿಸಿ ಅದನ್ನು ಬಂದ್ ಮಾಡ್ಲಿಕ್ಕೆ ಹಚ್ಚಿ ಮತ್ತೆ ಪುನರಾರಂಭ ಮಾಡಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಏನು ಲೀಸ್ ಮೇಲೆ ಕೊಡ್ತೀರೋ ಅಥವಾ ನೀವೇನಪ್ಪ ಅಂದ್ರೆ ಸರ್ಕಾರ ನಡೆಸೋದು ನಮಗುನ್ನೆಲ್ಲ 26-27ನೇ ಸಾಲಿನಲ್ಲಿ ಅದು ಇವತ್ತು ಸಲ ಏನಪ್ಪ ಅಂದ್ರೆ BSSK ಸರ್ಕಾರಕ್ಕೆ ಪುನರಾರಂಭ ಮಾಡಿ ರೈತರ ಪರ ಅಂತ ಹೇಳಿ ಸರ್ಕಾರ ಇರಬೇಕಂತೇಳಿ ನಾನು ಸರ್ಕಾರಕ್ಕೆ ಒಂದು ವಾಹಿನಿ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದಿಷ್ಟು ಇಲ್ಲಿನ ರೈತ ಮುಖಂಡರ ಮಾತಾಗಿತ್ತು. ಏನು ಸರ್ಕಾರ ರೈತರಿಗೆ ಬೆಳೆ ಪರಿಹಾರವನ್ನು ಕೊಡಬೇಕು, ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಅದೇ ರೀತಿ ಕಾರ್ಖಾನೆಯನ್ನು ಯಾರಿಗೂ ಕೊಡದೆ ಅಂದರೆ ಖಾಸಗಿಯವರಿಗೆ ಮಾರಾಟ ಮಾಡದೆ ಅದನ್ನು ಸರ್ಕಾರ ಪುನರಾರಂಭ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಏನು ನೋಡಬೇಕು, ಈಗ ರಸ್ತೆ ತೊಡೆದು ಹೋರಾಟ ಮಾಡ್ತಾರೆ. ಸರ್ಕಾರ ಇವರ ಬೇಡಿಕೆಗಳಿಗೆ ಕಿವಿ ಕೊಡೋದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.